ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಹಾಕಿ 9 ತಿಂಗಳಾಗ್ತಾ ಇದೆ. 9 ತಿಂಗಳಿಂದ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಬಿಕಾಸ್ ನಾನು ಬೇರೆ ಬೇರೆ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ನ ಹಾಕ್ತಾ ಇದ್ದೆ, ಇನ್ಸ್ಟಾಗ್ರಾಮಲ್ಲೆಲ್ಲ ವಿಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೋಸ್ಕರ ಈ ಚಾನಲಲ್ಲಿ ವಿಡಿಯೋಸ್ ಹಾಕೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಇನ್ನು ಮುಂದೆ ನಾನು ಟೈಮ್ ಮಾಡಿಕೊಂಡು ಅವಾಗವಾಗ ಒಂದೊಂದು ವಿಡಿಯೋಸ್ನ ಹಾಕ್ತೀನಿ. ಸೊ ನನ್ನ ಲೈಫಲ್ಲಿ ಏನಾದರೂ ಡಿಫ್ರೆಂಟಾಗಿ ಆಗ್ತಾ ಇದ್ದರೆ ಅದನ್ನು ಅಪ್ಡೇಟ್ ಕೊಡೋಕ್ಕೋಸ್ಕರ ಈ ಒಂದು ಚಾನಲ್ನ ಮಡಗಿರೋದು. ಇದರಿಂದಾಗಿ ನಿಮಗೆ ಯಾವುದೇ ರೀತಿ ಎಜುಕೇಷನ್ ಇನ್ಫಾರ್ಮೇಷನ್ ಸಿಗಲ್ಲ, ಎಂಟರ್ಟೈನ್ಮೆಂಟ್ ಸಿಗಲ್ಲ, ಜಸ್ಟ್ ನನ್ನ ಬಗ್ಗೆ ಅಪ್ಡೇಟ್ ಸಿಗುತ್ತೆ. ನೀವೇನಾದರೂ ನನ್ನ ಬಗ್ಗೆ ಪರ್ಸ್ನಲಿ ನನ್ನ ಬಗ್ಗೆ ಮಾತ್ರ ತಿಳ್ಕೊಬೇಕು ಅಂದರೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಬೋದು. ವೀಕ್ಷಕರೇ, ಇವತ್ತೇನಪ್ಪ ವಿಶೇಷ ಅಂದರೆ ದೀಪಾವಳಿ ಬರ್ತಾ ಇರೋದ್ರಿಂದ ನಮ್ಮ ಕಂಪ್ನಿಯಿಂದ ನನಗೆ ದೀಪಾವಳಿದು ಗಿಫ್ಟ್ ಬಂದೈತೆ. ಆಲ್ರೆಡಿ ಓಪನ್ ಮಾಡಿದ್ದೀನಿ. ಈಗ ನಿಮಗೆ ಇನ್ನೊಂದು ಸಲ ಓಪನ್ ಮಾಡಿ ತೋರಿಸ್ತೀನಿ ಏನೇನು ಕೊಟ್ಟಿದ್ದಾರೆ ಅಂತ. ಸೊ ಒಂದು ನಿಮಿಷ ನೋಡಿ, ಬಾಕ್ಸ್ ನಿಮಗೆ ಈ ಥರ ಇರುತ್ತೆ. ಇದ್ರ ಮೇಲ್ಗಡೆ ಒಂದು ಸ್ಟಿಕ್ಕರ್ ಇರುತ್ತೆ, ಅದನ್ನ ರಿಮೂವ್ ಮಾಡಿದೆ. ಸೊ ಇನ್ನು ಡೈರೆಕ್ಟಾಗಿ ಬಾಕ್ಸ್ ಈ ಥರ ಇದೆ. ಕಾಣಿಸ್ತಿದ್ಯಾ? ಫೋಕಸ್ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ನಾನು ಈ ಥರ ಎಲ್ಲ ವಿಡಿಯೋ ಶೂಟ್ ಮಾಡಲ್ಲ. ಸೊ ಬೇರೆ ರೀತಿ ಶೂಟ್ ಮಾಡಿ ಅಭ್ಯಾಸ, ಈ ಥರ ಎಲ್ಲ ಫಸ್ಟ್ ಟೈಮ್ ನಾನು ಶೂಟ್ ಮಾಡ್ತಾ ಇರೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ. ಸೊ ಇದರಲ್ಲಿ ನನಗೆ ಈ ಸೈಡು ಈ ಥರ 4 ಸ್ವೀಟ್ ಕೊಟ್ಟಿದ್ದಾರೆ ನೋಡಿ. ಫೋಕಸ್ ಆಗೋ, ನೋಡಿ. ಸೊ ಈ ಥರದ್ದು 4 ಸ್ವೀಟ್ ಬಂದಿದೆ. ಅದಾದಮೇಲೆ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ. ಡ್ರೈ ಫ್ರೂಟ್ಸ್ ಎಲ್ಲನೂ ಏನು ತೋರ್ಸಕ್ಕೆ ಹೋಗಲ್ಲ, ಬಿಕಾಸ್ ನಿಮ್ಗೆ ಗೊತ್ತಾಗುತ್ತಲ್ಲ ಡ್ರೈ ಫ್ರೂಟ್ಸ್ ಅಂದರೆ ಏನು ಅಂತ. ಸೊ ಇದಾದಮೇಲೆ ಕುಕ್ಕೀಸ್ ಕೊಟ್ಟಿದ್ದಾರೆ. ಫೋಕಸ್ ಬೇಗ ಆಗ್ತಾ ಇಲ್ಲ ನೋಡಿ. ಇದಾದಮೇಲೆ ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಫೋಕಸ್ ಆಗೋ. ಓಕೆ, ಆಗ್ತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಇದಿಷ್ಟು ನಮ್ಮ ಕಂಪ್ನಿಯಿಂದ ನನಗೆ ಕಳಿಸ್ಕೊಟ್ಟಿರೋದು. ಸೊ ನಿಮ್ಮ ಕಂಪ್ನಿಯಿಂದ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಕಮೆಂಟಲ್ಲಿ ನೀವು ಮೆನ್ಷನ್ ಮಾಡಿ. ನೆಕ್ಸ್ಟ್ ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಆ ಒಂದು ಟಾಪಿಕನ್ನು ಹಾಕಿ. ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ನಾನು ಕೂಡ ಒಂದು ಟಾಪಿಕ್ ಬಗ್ಗೆ ವಿಡಿಯೋಸ್ನ ಮಾಡ್ತೀನಿ. ತುಂಬ ದಿನ ಆಗಿತ್ತು ವಿಡಿಯೋಸ್ ಮಾಡಿ. ನಾನು ಏನಕ್ಕೆ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ನಿಮಿಷ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ 1900 ಜನ ಸಬ್ಸ್ಕ್ರೈಬರ್ಸ್ ಇದ್ದರು. ಸೊ ಈಗ 2300 ಜನ ಇದ್ದಾರೆ. ಸೊ ಆಲ್ಮೋಸ್ಟ್ 400 ಜನ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ಈ 400 ಜನಕ್ಕೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಅವರು ಹೊಸದಾಗಿ ಏನಾದರೂ ತಿಳ್ಕೊಬೇಕು, ಹೊಸದಾಗಿ ಏನಾದರೂ ಅಪ್ಲೋಡ್ ಮಾಡ್ತಾನೆ ಈ ಹುಡುಗ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ನಾನು ಏನು ವಿಡಿಯೋಸ್ನೇ ಹಾಕಲಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡಿದ್ದು. ಸೊ ನೆಕ್ಸ್ಟ್ ನಾನು ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಬಂತು ಅಂದರೆ ಆ ಟಾಪಿಕ್ ಬಗ್ಗೆ ವಿಡಿಯೋಸ್ನ ಮಾಡ್ತೀನಿ. ಸೊ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಸೊ ನನ್ನ ಬಗ್ಗೆ ಪರ್ಸ್ನಲಿ ಏನಾದರೂ ತಿಳ್ಕೊಬೇಕು ಅಂದರೆ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ ಮೇಲೆ ನಾನು ವಿಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಶುಭರಾತ್ರಿ, ಗುಡ್ ನೈಟ್. ಗುಡ್ ನೈಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಟೈಮ್ ನೋಡ್ಬೋದು, ಆಲ್ಮೋಸ್ಟ್ 8 ಗಂಟೆ ಆಗಿದೆ, ಊಟ ಆಯಿತು. ಸೊ ಇದನ್ನೆಲ್ಲ ನಾನು ಆಲ್ರೆಡಿ ಒಂದು ಸಲ ಟೇಸ್ಟ್ ಮಾಡಿದ್ದೀನಿ, ಚೆನ್ನಾಗಿತ್ತು. ಸೊ ಅಷ್ಟೇ ಅಪ್ಪ ಇವತ್ತಿನ ವಿಡಿಯೋ. ಬಾಯ್. ಹ್ಯಾಪಿ ದಿವಾಳಿ, ಗುಡ್ ನೈಟ್, ಮಲ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡೋದನ್ನ ಮರಿಬಿಡಿ. ಸೊ ಆಮೇಲೆ ಅದೇ ಹೇಳಿದ್ನಲ್ಲ, ನಿಮಗೆ ನಿಮ್ಮ ಕಂಪ್ನಿಲಿ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಕಮೆಂಟಲ್ಲಿ ಹಾಕಿ. ಬಾಯ್. ತಮ್ಮನೇಲಿ ಒಂದು ಫೋಟೋ ತಗೊಳ್ಳೋಣ. ತಮ್ಮನೇಲಿಗೆ ಈ ಥರ ಇದ್ದರೆ ಸಾಕಾ? ಬಾ. ಸೊ ನನ್ನ ವೀಡಿಯೋಸ್ಗಳು ಇದೇ ಥರ ಇರುತ್ತೆ. ನಿಮಗೆ ಇದರಲ್ಲಿ ಡೀಟೇಲಾಗಿ ಎಡಿಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಬೇರೆ ಯೂಟ್ಯೂಬ್ ಚಾನಲ್ಗೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ತೀನಿ. ಅದರಲ್ಲಿ ಈ ಚಾನಲ್ಗೂ ಕೂಡ ನಾನು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ರಾ ಫುಟೇಜಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನನಗೆ ಹೆಂಗಿರುತ್ತೋ ಹಂಗೆ, ನಾನು ಡ್ರೆಸ್ ಮಾಡೋಕ್ಕೆ ಹೋಗಲ್ಲ, ಅಥವಾ ಮೇಕಪ್ ಮಾಡೋಕ್ಕೆ ಹೋಗಲ್ಲ, ಅಥವಾ ಬ್ಯಾಕ್ಗ್ರೌಂಡ್ ನೋಡೋಕ್ಕೆ ಹೋಗಲ್ಲ. ಜಸ್ಟ್ ನನ್ನ ಹತ್ರ ಏನಾಯ್ತೋ ಅದನ್ನೇ ರಾ ಫುಟೇಜನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಫೋಟೋ ತಗೊಳ್ಳೋಣ ತಮ್ನೇಲ್ಗೆ. ಈ ಥರ ನಾನು ಯೂಶ್ವಲಿ ತಮ್ನೇಲ್ ಫೋಟೋ ತೆಗಿಯೋದು. ಚೆನ್ನಾಗಿ ಬಂತಾ? ಚೆನ್ನಾಗಿ ಬರ್ತಿಲ್ಲ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಸಿಗ್ತೀನಿ.